SIP ಇಂದಾನೆ ವರ್ಷಕ್ಕೆ 13-14% ವರೆಗೂ ತೆಗಿಯಕ್ಕಾಗತ್ತಾ? ಇದೆಲ್ಲ ಸಾಧ್ಯನಾ ಅಂತಾನೆ ತುಂಬಾ ಜನ ನಾನು ಕೇಳಿದ್ರಿ. ಸೊ ಅದಕ್ಕೆ ಅದನ್ನೇ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡ್ತೀವಿ. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಯಾವ SIP ಬಂದು 13-14% ಕೊಡುತ್ತೆ ಅಂತ ತುಂಬಾ ಜನ ನನ್ನ ಕಮೆಂಟ್ಸ್ ಅಲ್ಲಿ ಕೇಳ್ತಾನೆ ಇದ್ರಿ. ಸೊ ಅದ್ರ ಬಗ್ಗೆನೇ ನಾವು ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತೀವಿ. ಅಂಡ್ ತುಂಬಾ SIP ಅಂದ್ರೇನೆ ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಅನ್ಕೊಂಡಿದ್ದಾರೆ. SIP ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಪ್ಲಾನ್ ಮೆಥಡ್. ಅದು ಇವಾಗ ತಿಂಗಳು ಹೇಗ್ ನೀವು ಒಂದು EMI ಕಟ್ತಿದ್ದೀರೋ ಅದೇ ತರ ಮಂತ್ಲಿ ನನಗೋಸ್ಕರ ಪರ್ಸನಲ್ ಆಗಿ ನನಗೋಸ್ಕರ ನನ್ನ ಫೈನಾನ್ಸ್ಗೋಸ್ಕರ ಸೇವಿಂಗ್ಸ್ ಮಾಡ್ಕೊಳ್ಳೋ ಪ್ಲಾನ್ ಬಿಟ್ರೆ ಅದು ಮ್ಯೂಚುವಲ್ ಫಂಡ್ಸ್ ಅಲ್ಲ. ಅದು SIP ಅನ್ನೋದು ಒಂದು ಮೆಥಡ್ ಆಫ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ. ಮ್ಯೂಚುವಲ್ ಫಂಡ್ಸ್ ಇದೆ, ಸ್ಟಾಕ್ಸ್ ಇದೆ, ಇಂಡೆಕ್ಸ್ ಫಂಡ್ಸ್ ಇದೆ, ಇದಲ್ಲದೆ ಪೆನ್ಷನ್ ಫಂಡ್ಸ್ ಇದೆ, ಪೋಸ್ಟ್ ಆಫೀಸ್ ಇದೆ. ಈ ಥರ ತುಂಬ ವಿಷಯಗಳಿದೆ. ಅದರಲ್ಲಿ ಯಾವುದು 13% ವರೆಗೂ ಕೊಡುತ್ತೆ ಅನ್ನೋ ವಿಷಯನೇ ಇವತ್ತು ಈ ವಿಡಿಯೋ ನಾವು ನೋಡ್ತಿದ್ದೀವಿ. ಮಿಕ್ಕಿದ ವಿಷಯಗಳೆಲ್ಲ ಪೋಸ್ಟ್ ಆಫೀಸ್ ಫಂಡ್ಸ್ ಆಗಿರ್ಬೋದು, ಫಿಕ್ಸೆಡ್ ಡೆಪಾಸಿಟ್ ಆಗಿರ್ಬೋದು, ರೆಕರಿಂಗ್ ಡೆಪಾಸಿಟ್, ಈ ತರ ತುಂಬಾ ವಿಷಯಗಳ ಬಗ್ಗೆ ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ನೋಡೋಣ. ಇವತ್ತು ಮುಖ್ಯವಾಗಿ 13% ಯಾವ್ದು ಮ್ಯಾಕ್ಸಿಮಮ್ ಕೊಡುತ್ತೆ ಅನ್ನೋದು ವಿಷಯ ನೋಡೋಣ. ಸೊ ಅದರಲ್ಲಿ ಇವತ್ತು ನಾವು ನೋಡೋ ಟಾಪಿಕ್ ಯಾವುದು ಅಂತ ನೋಡಿದ್ರೆ ಇಟ್ಸ್ ಕಾಲ್ಡ್ ಎಸ್ ಇಂಡೆಕ್ಸ್ ಫಂಡ್ಸ್. ಆ ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಯಾವುದು ಅಂತ ನೋಡಿದ್ರೆ ಮುಖ್ಯವಾಗಿ ನಿಫ್ಟಿ ಬೀಸ್ ಅಂತ ಹೇಳ್ತಾರೆ. ಇವಾಗ ನೀವು ನಿಫ್ಟಿ 50 ಅನ್ನೋದು ಕೇಳಿರ್ತೀರಾ. ನಿಫ್ಟಿ 50 ಅನ್ನೋದೇನು ಅಂದ್ರೆ ಇಂಡಿಯಾಲಿರೋ ಟಾಪ್ 50 ಕಂಪನೀಸ್. ರಿಲಯನ್ಸ್, SBI, ಟಾಟಾ ಗ್ರೂಪ್ ಆಫ್ ಕಂಪನೀಸ್, ಈ ಥರ ತುಂಬ ಕಂಪನೀಸ್ ಇರುತ್ತೆ. ಅಂದರೆ ಇಂಡಿಯಾದು ಎಕಾನಮಿನ ಹೋಲ್ಡ್ ಮಾಡಿ ಇಟ್ಕೊಂಡಿರೋ ಈ ಟಾಪ್ 50 ಕಂಪನೀಸ್. ಆ 50 ಕಂಪನೀಸಲ್ಲಿ ಒಂದೊಂದು ಕಂಪನಿನೂ ನೋಡಿ ಸ್ಟಾಕ್ ಇನ್ವೆಸ್ಟ್ ಮಾಡೋ ಬದಲು ಒಟ್ಟಿಗೆ ಎಲ್ಲ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದೇ ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಒಂದೊಂದು ಸ್ಟಾಕ್ ತಗೊಳ್ಳೋ ಬದಲು ಒಟ್ಟಿಗೆ 50 ಕಂಪನಿನೂ ಒಂದು ಇಂಡೆಕ್ಸ್ ಆಗಿ ತಗೊಂಡ್ರೆ ಈ 50ನೂ ಬೇಸ್ ಮಾಡಿ ಈ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡಾಯ್ತು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಕಂಪನಿಲಿ ಹೈ ಲೋ ಹೋಗೋದಿದ್ರೇನು ಓವರ್ ಆಲ್ ಆಗಿ ಒಂದು 40 ಕಂಪನಿ ಆಗಿರ್ಬೋದು, ಇಲ್ಲ 50 ಕಂಪನಿ ಆಗಿರ್ಬೋದು, ಇಲ್ಲ ಒಂದು 35 ಕಂಪನಿಲಿ ಹೈಗೋಯ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ 50-50 ಏನಾಗುತ್ತೆ, ಹೈಗೋಗುತ್ತೆ. ಸೊ ಅದೇ ಈ ನಿಫ್ಟಿ ಬೀಸ್ ಅಂತ ಹೇಳೋದು. ಈ ನಿಫ್ಟಿ ಬೀಸ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು ಚಿಕ್ಕ ETFs ಅಂತ ಹೇಳ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇವಾಗ ನೀವೇನ್ ಮಾಡ್ಬೋದು ಅಂದ್ರೆ ಇದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನೀವು ಹೇಗೆ ಸ್ಟಾಕ್ ತಗೊಂತೀರೋ ಅದೇ ತರ ETFs ತಗೊಂಡಿಟ್ಕೊಬೋದು. ಅವಾಗ ಏನಂದ್ರೆ ಇದು ಒಟ್ಟಿಗೆ ಏರೋವಾಗ ನಿಮ್ಗೆ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ನಿಮ್ಮ ಪ್ರಾಫಿಟ್ಸ್ ನೀವು ನೋಡ್ಬೋದು. ಇವಾಗ ನಿಫ್ಟಿ ಬೀಸ್ ಪ್ರೈಸ್ ಬಂದು 2010 ಎಷ್ಟಿತ್ತು ಅಂದ್ರೆ ಇಟ್ ವಾಸ್ ಟ್ರೇಡಿಂಗ್ ಅರೌಂಡ್ 40 ರೂಪೀಸ್. ಬರೀ 40 ರೂಪಾಯಿಗೆ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಇವತ್ತು ನೋಡಿದ್ರೆ 10 ವರ್ಷ ಆದ್ಮೇಲೆ ಇದು 2010, 2020ರಲ್ಲಿ ಅದೇ ಇವತ್ತು ಬಂದು 203 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಹತ್ತತ್ರ 5ರಷ್ಟು ಆಗಿದೆ. ಇವಾಗ ಇದ್ರಲ್ಲಿ ಬಂದು ಸಿಸ್ಟಮ್ಯಾಟಿಕ್ ಆಗಿ ಇವಾಗ ನಾವೊಂದು SIP ಅನ್ನೋವಾಗ ಸಿಸ್ಟಮ್ಯಾಟಿಕ್ ಆಗಿ ನಿಫ್ಟಿ ಬೀಸಲ್ಲಿ ಮಾತ್ರ, ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರೆ ನಮಗಿವಾಗ ಏನಾಗಿರುತ್ತೆ ಅನ್ನೋದೇ ಈ ವಿಡಿಯೋಲಿ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಈ ಎಕ್ಸೆಲ್ ಶೀಟ್ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದು ಒಂದು 1000 ರೂಪೀಸ್ ಅಂತ ಹಾಕಿದ್ದೀನಿ. ನೀವು ಬೇಕಂದ್ರೆ ಇಲ್ಲ ನಂಗೆ 1000 ರೂಪೀಸ್ ಎಲ್ಲ ಸ್ವಲ್ಪ ಬೆಟರ್ ಆಗಿ ಮಾಡೋಕ್ಕಾಗತ್ತೆ ಅಂತ ಯು ಕ್ಯಾನ್ ಗೋ ಅಪ್ ಟು 5000 ರೂಪೀಸ್. ಇದರಲ್ಲಿ ಬಂದು ಎವ್ರಿ ಮಂತ್ ಅಲ್ಲ ಇದು. ಇವಾಗ ನಾನು ಇದೊಂದು ಇದ್ರಲ್ಲಿ ಚಿಕ್ಕ ವಿಷಯ ಇದೆ, ಹೇಗೆ ಇನ್ವೆಸ್ಟ್ ಮಾಡ್ಬೋದು. ಏನಂದರೆ ಇವಾಗ ತುಂಬ ಜನಕ್ಕೊಂದು ಭಯ ಇದೆ. ಏನು ಭಯ ಅಂದರೆ, ಸರ್ ನಾನು ಮಂತ್ಲಿ ಹಾಕೊಂಡು ಬರ್ತೀನಿ, ಮಾರ್ಕೆಟ್ ಕ್ರ್ಯಾಶ್ ಆದರೆ ನಾನು ಏನು ಮಾಡೋದು? ಫುಲ್ಲಾಗಿ ನಾನು ಹಾಕಿದ್ದು ಚೆನ್ನಾಗಿ ಹೈಯಲ್ಲಿ ಹೋಗ್ತಾ ಇದ್ರೆ ಓಕೆ, ದಿಢೀರಾಗಿ ಪೂರ್ತಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಅರ್ಧಕ್ಕರ್ಧ ಆಗೋಗುತ್ತೆ. ಮತ್ತೆ ಇಲ್ಲಿಂದ ನಾನು ಅದು ಏರೋವರೆಗೂ ನಾನು ವೆಯ್ಟ್ ಮಾಡಬೇಕಲ್ಲ. ನನಗೆ ಈ ಕ್ರ್ಯಾಶ್ನ ನೆನೆಸ್ಕೊಂಡು ಭಯ ಆಗ್ತಾ ಇದೆ. ಇದರಿಂದಾನೇ ನಾನು ಇನ್ವೆಸ್ಟ್ಮೆಂಟೇ ಮಾಡೋದಿಲ್ಲ ಅಂತ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ. ಸೊ ಒಂದು ಎಮೋಷ್ನಲ್ ಪಾಯಿಂಟ್ ಖಂಡಿತ ಇರುತ್ತೆ. ಆ ಎಮೋಷ್ನಲ್ ಪಾಯಿಂಟಲ್ಲಿ ಒಂದು ಫಿಯರ್ ಅಂತ ಖಂಡಿತ ಇದ್ದೇ ಇರುತ್ತೆ. ಸೊ ಅದಕ್ಕೆ ಒಂದು ಸ್ಟ್ರಾಟಜಿಕಲ್ ಆಗಿ ಏನು ಮಾಡ್ತೀವಿ ಅಂದರೆ ಇದೇ ETFs ಅಲ್ಲಿ ಯಾವ ಥರ ಮೆಥಡ್ಸಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಂದರೆ ಇವಾಗ ನಾರ್ಮಲ್ ಆಗಿ SIP ಮಾಡೋರು ಏನು ಮಾಡ್ತಾರೆ ಅಂದರೆ ಮಂತ್ಲಿ ಒಂದು ಅಮೌಂಟ್ ಕಟ್ಕೊಂಡ್ಬರ್ತಾರೆ. ಲೆಟ್ಸ್ ಒಂದು 1000 ರೂಪೀಸ್ ಅಂದರೆ ಎವ್ರಿ ಮಂತ್ ಬಿಗಿನಿಂಗ್ ಏನು ಮಾಡ್ತಾರೆ, ಸಂಬಳ ಬಂದಿದ ತಕ್ಷಣ 1000 ರೂಪೀಸ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬರ್ತಾರೆ. ಇವಾಗ ನಾವು ಸ್ವಲ್ಪ ಲಿಟಲ್ ಚೇಂಜಸ್ ಆಗಿ ಏನು ಮಾಡ್ತೀವಿ ಅಂದರೆ 5% ಸ್ಟ್ರಾಟಜಿ, ಡಿಪ್ಸ್ ಆನ್ ಬೈಯಿಂಗ್. ಇದೇನು ಅಂತ ನೋಡಿದ್ರೆ ಒಂದೊಂದು ಸತಿನೂ ನಿಫ್ಟಿ ಬೀಸು 5% ಕಮ್ಮಿ ಆಗುವಾಗೆಲ್ಲ ನಾವು ಬೈ ಮಾಡ್ತೀವಿ. ಅದೇ ಥರ 5% ಹೈಗೆ ಹೋಗುವಾಗೆಲ್ಲ ನಾವು ಬೈ ಮಾಡ್ತೀವಿ. ಇವಾಗ ನಾವು ಏನು ಮಾಡ್ತೀವಿ ಅಂತ ನೋಡಿದ್ರೆ +5%, -5%, ಇದು ಎರಡರಲ್ಲೂ ನಾವು ಬೈ ಮಾಡ್ತೀವಿ. ಮಾರ್ಕೆಟ್ +5% ಹೋದರೂ ಬೈ ಮಾಡ್ತೀವಿ, ವೆರಾಸ್ ಮಾರ್ಕೆಟ್ -5% ಬಂದ್ರೂ ಬೈ ಮಾಡ್ತೀವಿ. ಹೇಗಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ 5% ಇದೆ ಅನ್ಕೊಳ್ಳಿ, ಇಲ್ಲೂ ಬೈ ಮಾಡ್ತೀವಿ. ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲೂ 5 ತಗೊಂತೀವಿ. ಇಲ್ಲಿಂದ ಕೆಳಗೆ ಬರುವಾಗ ಇಲ್ಲೂ ಬೈ ಮಾಡ್ತೀವಿ. ಮತ್ತೆ ಇಲ್ಲಿಂದ ಹೈ ಹೋಗ್ತಿದೆ ನೋಡಿದ್ರ, ಹೈ ಹೋಗುವಾಗ ಇಲ್ಲಿ 5% ಅಂದ್ರೆ ಇಲ್ಲೂ ಬೈ ಮಾಡ್ತೀವಿ. ಸೊ ಇದೇ
ಸ್ಟ್ರಾಟಜಿಕಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದೊಂದ್ ಸತಿನೂ ಮಾರ್ಕೆಟ್ ಕೆಳಗ್ ಬರೋವಾಗ 5% ಲೋ ಬಂದಾಗ್ಲೂ ತಗೊಂತೀವಿ, ಹೈ ಹೋಗೋವಾಗ್ಲೂ ತಗೊಂತೀವಿ. ಇದು ಯಾಕೆ ಈ ಸ್ಟ್ರಾಟಜಿ ಅಂದ್ರೆ, ಇದು ತುಂಬಾ ಜನ ಇದನ್ನ ಬೈ ಆನ್ ಡಿಪ್ ಸ್ಟ್ರಾಟಜಿ ಅಂತಾರೆ. ಒಂದೊಂದು ಡಿಪ್ ಬರೋವಾಗ ಆವರೇಜ್ ಮಾಡ್ಕೊಂಡೆ ಬೈ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಏನೊಂದು ವಿಷಯ ಅಂದ್ರೆ ಆತರ ಮಾಡೋವಾಗ ಒಂದು ನೆಗೆಟಿವ್ ಇದೆ ಅದರಲ್ಲಿ. ಯಾಕಂದ್ರೆ ನಾನು ಸ್ಟಾಕ್ಸ್ ಕೆಳಗೆ ಒಂದು 20% ಬಂದ್ಮೇಲೆ ಇನ್ವೆಸ್ಟ್ ಮಾಡ್ತೀನಿ, 30% ಬಂದ್ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡೋರ್ಗೆ ಏನಾಗುತ್ತೆ ಅಂದ್ರೆ, ಸಪೋಸ್ ಈ ಕ್ರಾಶ್ ಬಂತು ಅನ್ಕೊಳ್ಳಿ, ಕ್ರಾಶ್ ಬ್ರೇಕ್ ಆಯ್ತು ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಕ್ರಾಶ್ ಆಯ್ತು ಮತ್ತೆ ಅದು ಬ್ರೇಕ್ ಆಯ್ತು. ಇದಾದ್ಮೇಲೆ ಒಬ್ರು ನೋಡ್ತಾರೆ, ನಾನು ಮತ್ತೆ ಮಾರ್ಕೆಟ್ ಕೆಳಗೆ ಬಂದ್ಮೇಲೆ ಬೈ ಮಾಡ್ತೀನಿ ಅಂತ ವೆಯ್ಟ್ ಮಾಡಿ ಕೊನೆಗೆ ಏನಾಯ್ತು, ಮಾರ್ಕೆಟ್ ಅದ್ರ ಪಾಟಿಗೆ ಅದು ಬೂಮ್ ಆಗ್ತಾ ಹೋಯ್ತು. ಸೊ ಹಿ ಮಿಸ್ಡ್ ಅನ್ ಆಪರ್ಚುನಿಟಿ. ಆಲ್ಮೋಸ್ಟ್ ಬರೀ 120 ರೂಪಾಯಿಂದ 200 ರೂಪಾಯಿವರೆಗೂ ಹೋಗೋವರೆಗೂ ಒಂದು 80 to 90 ರೂಪೀಸ್ ಮೂವ್ಮೆಂಟ್ನ ಅವ್ರು ಏನು ಮಾಡಿಬಿಟ್ರು, ಕೆಳಗೆ ಬರುತ್ತೆ ಅಂತ ವೆಯ್ಟ್ ಮಾಡಿ ಕೊನೆವರೆಗೂ ಬಿಟ್ಬಿಟ್ರು. ಸೊ ಇದ್ರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಎರಡು ಸೈಡು ಬೈ ಮಾಡ್ತೀವಿ. ವಿ ಡೋಂಟ್ ವಾಂಟ್ ಟು ಲೂಸ್ ಅನ್ ಆಪರ್ಚುನಿಟಿ. ಏನಂದರೆ ಹೈ ಹೋಗೋವಾಗ್ಲೂ ನಾವು ಆಪರ್ಚುನಿಟಿ ಮಿಸ್ ಮಾಡೋದು ಬೇಡ, ಲೋ ಬರೋವಾಗ್ಲೂ ನಾವು ಭಯ ಪಡೋದು ಬೇಡ. ಯಾಕೆಂದರೆ ಲೋ ಬರೋವಾಗ ನಮಗೆ ಇನ್ನೂ ಜಾಸ್ತಿ ಬೆನಿಫಿಟ್. ಯಾಕೆಂದರೆ 100 ರೂಪಾಯಿ ಪ್ರಾಡಕ್ಟ್ ನಮಗೆ 95 ರೂಪಾಯಿಗೆ ಸಿಗ್ತಾ ಇದೆ, ಮತ್ತೆ ನೀವು ರೀಇನ್ವೆಸ್ಟ್ ಮಾಡ್ಬೋದು. ಇದು ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೀವು ಈ ಜಾಗದಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ, ಯು ಹ್ಯಾವ್ ಇನ್ವೆಸ್ಟೆಡ್ ಲೆಟ್ಸ್ ಸೇ 5000 ರೂಪೀಸ್. ಇವಾಗ ಈ 5000 ಏನಾಗಿದೆ ಅಂದರೆ, ಲೋ ಬರೋವಾಗ್ಲ ಈ ಜಾಗದಲ್ಲಿ ನೀವು 3 ಸಲ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ, ಈ 3 ಸಲನೂ ಸೇರಿಸಿ ಇವಾಗ ನೀವು ಒಂದು 15,000 ಇನ್ವೆಸ್ಟ್ ಮಾಡಿದ್ದೀರಾ. ಈ 5000 ಇವಾಗ ಲಾಸಲ್ಲಿದೆ, ಈ 5000 ಲಾಸ್, ಈ 5000 ಲಾಸ್, ಈ 5000 ಮಾತ್ರ ನಾವು ಬಾಟಮಲ್ಲಿ ಇಟ್ಟಿದ್ದೀವಿ. ಇಲ್ಲಿಂದ ಮತ್ತೆ ಹೈಗೆ ಹೋಗೋವಾಗ, ಮತ್ತೆ ಇದೇ ಜಾಗಕ್ಕೆ ಹೋಗೋವಾಗ ಈ 5000 ಏನಾಗಿರುತ್ತೆ, ನಿಮಗೆ 5000 ಆಗಿರುತ್ತೆ. ಯಾಕೆಂದರೆ ಲಾಸ್ ಆಗಿದ್ದು ಏನಾಯಿತು, ರಿಕವರ್ ಆಯಿತು. ಬಟ್ ವೆರಾಸ್ ಲೋವಲ್ಲಿ ಬೈ ಮಾಡಿದ್ದೆಲ್ಲ ಇವಾಗ ಏನಾಗಿರುತ್ತೆ, ಇವಾಗ ಪ್ರಾಫಿಟ್ ಆಗಿರುತ್ತೆ. ಅದೇ ಟೈಮಲ್ಲಿ ನೀವು ಆವ್ರೇಜ್ ಮಾಡ್ಕೊಂಡೇ ಬಂದರೆ, ಮೇಲ್ ಹೋಗ್ತಾ ಆವ್ರೇಜ್ ಮಾಡ್ಕೊಂಡು ಬೈ ಮಾಡ್ಕೊಂಡೇ ಹೋದರೆ, ಆವ್ರೇಜ್ ಆಗಿ ಓವರ್ ಆಲ್ ಯು ವಿಲ್ ಬಿ ಇನ್ ಅ ಗುಡ್ ಪ್ರಾಫಿಟ್. ಸೊ ಮಾರ್ಕೆಟ್ ಈ ಎಮೋಷನಲ್ ಪಾಯಿಂಟ್, ಈ ಫಿಯರ್ ಇದೆಯಲ್ಲ, ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಳಗೆ ಬಂದರೂ ನಾವು ಆಪರ್ಚುನಿಟಿಯಾಗಿ ತೊಗೊಬೋದು. ಹೈ ಹೋದ್ರೇನು ನಮಗೇನು ಭಯ ಇಲ್ಲ, ಯಾಕಂದರೆ ಲೋ ಬಂದ್ರೇನು ನಾವು ತೊಗೊತೀವಿ ಅಂತ ಒಂದು ಏರಿಯಾದಲ್ಲಿ ಮೇಲ್ 5% ಹೋಗೋವಾಗಲೂ ವಿ ಆರ್ ಗೋಯಿಂಗ್ ಟು ಬೈ. ಸೊ ಆವ್ರೇಜ್ ಮಾಡಿ ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್. ಸೊ ಈ ಸ್ಟ್ರಾಟಜಿ ನಾವೇನು ಮಾಡ್ಬೋದು ಅಂದರೆ, 5% ಲೋ ಬರೋವಾಗಲೂ ಬೈ ಮಾಡ್ಕೊಳ್ಳಿ, 5% ಹೈ ಹೋಗೋವಾಗಲೂ ಬೈ ಮಾಡ್ಕೊಳ್ಳಿ. ಸೊ ಇದು ಬಂದು ನಾನು ಆಲ್ರೆಡಿ ಎಕ್ಸೆಲ್ ಶೀಟ್ ನೋಟ್ ಮಾಡಿದ್ದೀನಿ, ನಿಮಗೆ ಕ್ಲಿಯರ್ ಆಗಿ ಇವಾಗ ಎವ್ರಿ 5% ನೀವು ಕೆಳಗೆ ಬರೋವಾಗ್ಲೂ 5% ಹೈ ಹೋಗೋವಾಗ್ಲೂ ಇನ್ವೆಸ್ಟ್ ಮಾಡ್ಕೊಂಡೇ ಬಂದರೆ ಏನಾಗತ್ತೆ ಅನ್ನೋದೇ ಈ ರಿಸಲ್ಟ್. ಇವಾಗ ಏನು ಅಂದರೆ, ಲೆಟ್ಸ್ ಸೇ ಯು ಹ್ಯಾವ್ ಇನ್ವೆಸ್ಟೆಡ್ 5000 ರೂಪೀಸ್ ಇನ್ ಪಾಸ್ಟ್ 10 ಇಯರ್ಸಲ್ಲಿ. ಯಾವಾಗೆಲ್ಲ ಲೋ ಬರುತ್ತೋ ತಿಂಗಳಲ್ಲ, ಕೆಲವು ತಿಂಗಳು ಬರ್ದೇನೂ ಇರ್ಬೋದು. ಇವಾಗ ಇದರಲ್ಲಿ ಮಂತಲ್ಲಿ ನೋಡಿದ್ರೆ ಜನವರಿಲೇ 3 ರೌಂಡ್ ಬಂದಿದೆ, ಫೆಬ್ರವರಿಲಿ ಒಂದೇ ಬಂದಿರುತ್ತೆ, ಮಾರ್ಚ್ಗೆ ಆದ್ಮೇಲೆ ನೋಡಿದ್ರೆ ಏಪ್ರಿಲ್ಗೆ ಏನೂ ಬಂದಿಲ್ಲ. ಸೊ ಅವಾಗ ಫಂಡ್ಸ್ನ ನಾವೇನು ಮಾಡ್ತೀವಿ, ಸ್ಪ್ಲಿಟ್ ಮಾಡಿ ಯಾವಾಗೆಲ್ಲ ಆಪರ್ಚುನಿಟಿ ಸಿಗುತ್ತೋ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್. ಮಂತ್ಲಿ ಅಲ್ಲ, ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ವೆನ್ ದ ಮಾರ್ಕೆಟ್ ಕಮ್ಸ್ ಡೌನ್ ಆರ್ ದ ಮಾರ್ಕೆಟ್ ಗೋಸ್ ಅಪ್. ಸೊ ಆ ಥರ 5000 ಇನ್ವೆಸ್ಟ್ ಮಾಡಿದರೆ ಟೋಟಲ್ ಆಗಿ 10 ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅಂದರೆ 6,15,000 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರಾ. ಆದರೆ ನಿಮ್ಮ ರಿಟರ್ನ್ಸ್ ನೋಡಿದ್ರೆ ಇಟ್ ಹ್ಯಾಸ್ ಗಿವನ್ ಯು 13,68,000. 5,000 ರೂಪಾಯಿ ಎವ್ರಿ ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡ್ಬಂದ್ರೆ 10 ವರ್ಷಕ್ಕೆ 6 ಲಕ್ಷ ರೂಪಾಯಿ ಎಷ್ಟಾಗಿದೆ, ಡಬಲ್ ಆಗಿದೆ. ಸೊ ಇದೇ ನಾವು ಒಂದು SIP ಕ್ಯಾಲ್ಕುಲೇಟರ್ ನೋಡೋಣ. ನಾವು ನಾರ್ಮಲ್ ಆಗಿ ನಮಗೆ ನಿಫ್ಟಿ ಬಿಸ್ ಎಷ್ಟು ಕೊಟ್ಟಿದೆ ಅಂತ ನೋಡಿದ್ರೆ 13% ಕೊಟ್ಟಿದೆ, 13 to 13.4%. ಇದೇ ಸ್ಟ್ರಾಟಜಿಲಿ ಬಂದು 5% ಪ್ಲಸ್ ಆ್ಯಂಡ್ 5% ಮೈನಸಲ್ಲಿ ಬೈ ಮಾಡೋದ್ರಲ್ಲಿ ನಮಗೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂದರೆ ಆಲ್ಮೋಸ್ಟ್ 13,68,000. ಆವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಟ್ ಹ್ಯಾಸ್ ಗಿವನ್ ಯು ಅರೌಂಡ್ 14 to 14.7% ನಿಮಗೆ ಎಕ್ಸ್ಟ್ರಾ ಕೊಟ್ಟಿದೆ. ನಿಮ್ಗೆ ಆಲ್ಮೋಸ್ಟ್ 1%, 1.25% ಜಾಸ್ತಿ ಕೊಟ್ಟಿದೆ. ಇವಾಗ ಏನಂದರೆ ನೀವು ಯೋಚನೆ ಮಾಡ್ಬೋದು, ಸರಿ 6 ಲಕ್ಷ ಹಾಕಿದೆ 13 ಲಕ್ಷ ಬಂತು, ಡಬಲ್ ಆಯಿತು 10 ವರ್ಷದಲ್ಲಿ, ದೊಡ್ಡದಾಗೇನಿಲ್ಲ. ಬಟ್ ಹಿಯರ್ ಇಸ್ ದ ಬ್ಯೂಟಿ ಆಫ್ ಕಂಪೌಂಡಿಂಗ್. ಇನ್ ಅ ಲಾಂಗ್ ಟರ್ಮ್ ಬ್ಯೂಟಿ ಏನು ಅಂದರೆ, ಇವತ್ತು ನೀವು 10 ವರ್ಷ ಅಂತ ನೋಡಿದೆ, ನಿಮಗೊಂದು ಮಗು ಇದೆ, ಚಿಕ್ಕ ಮಕ್ಕಳಿದ್ದಾರೆ, ಈ ಮಕ್ಕಳಿಗೋಸ್ಕರ ನೀವು ಇವಾಗಲೇ ಸೇವಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ, ಲೆಟ್ಸ್ ಸೇ ಇವಾಗ ನಿಮ್ಗೊಂದು 6 ತಿಂಗಳು ಮಗು ಇದೆ, ಇಲ್ಲ 1 ವಯಸ್ಸು ಮಗು ಇದೆ, ಅವನಿಗೆ 20 ವಯಸ್ಸು ಆಗುವಾಗ ಹೀಲ್ ಬಿ ಇನ್ ಅ ಗುಡ್ ಸ್ಟ್ಯಾಂಡಿಂಗ್. ಯಾಕೆಂದ್ರೆ 10 ವರ್ಷದಲ್ಲಿ ನೋಡುವಾಗ ನಿಮ್ಗೇನು ಗೊತ್ತಾಗಲ್ಲ. ಅದೇ 10 ವರ್ಷಕ್ಕೆ ಬದಲು 30 ಇಯರ್ಸ್ ಆಗಿ ಹಾಕುವಾಗ ಏನಾಗುತ್ತೆ, ನಿಮಗೆ ಆಟೋಮ್ಯಾಟಿಕಲಿ ಯು ವುಡ್ ಹ್ಯಾವ್ ಇನ್ವೆಸ್ಟೆಡ್ 18 lakhs. ಆದರೆ ಓವರ್ ಆಲ್ ಪ್ರಾಫಿಟ್ ಎಷ್ಟು ತೋರಿಸ್ತಾ ಇದೆ, 3,26,00,000. 20 ಇಯರ್ಸ್ ಕೂಡ ಅದು ಕಮ್ಮಿಯಾಗೇ ಇರುತ್ತೆ. ಒಂದು 21 ವಯಸ್ಸು ಹುಡುಗ ಅನ್ಕೊಳ್ಳಿ, ನೀವು ಅವ್ನ ಮಗು ಹುಟ್ಟಿದ ತಕ್ಷಣ ನೀವು ಇನ್ವೆಸ್ಟ್ ಸ್ಟಾರ್ಟ್ ಮಾಡ್ಬಿಟ್ರಿ, ಸಿಸ್ಟಮ್ಯಾಟಿಕ್ ಆಗಿ ಇಂಡೆಕ್ಸ್ ಫಂಡಲ್ಲಿ ನಿಫ್ಟಿ ಬೀಸಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡ್ ಬರ್ತೀರಾ ಅಂತ ಡಿಸೈಡ್ ಮಾಡಿದ್ರಿ. 21 ವಯಸ್ಸಲ್ಲಿ ನಿಮ್ಮ ಮಗನ ಹತ್ರ 84 ಲಕ್ಷ ಕೈಯಲ್ಲಿ ಕೊಡ್ತೀರಾ, ಅಡ್ಜಸ್ಟೆಡ್ ಟು ಇನ್ಫ್ಲೇಷನ್. ಆದರೆ ಇವತ್ತಿನ ರೇಟಿಗೆ ಒಂದು 40 ಲಕ್ಷ ಅಂತಾನೆ ಇಟ್ಕೊಳ್ಳಿ.
ಇವತ್ತು ನಮ್ಮ ಅಪ್ಪ ಅಮ್ಮ ಬಂದು ಒಂದು 21 ವಯಸ್ಸು ಮಗನಿಗೆ ತಗೊಳಪ್ಪ 40 ಲಕ್ಷ ಕೊಟ್ಟು ನೀನು MBA ಮುಗಿಸು, ಬಿಸ್ನೆಸ್ ಮುಗಿಸ್ಬಿಟ್ಟು ಇನ್ನೊಂದು 40-50 ಲ್ಯಾಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡು ಅಂತ ಹೇಳಿದ್ರೆ ಚೆನ್ನಾಗಿರಲ್ವಾ? ಖಂಡಿತ ಚೆನ್ನಾಗಿರುತ್ತೆ. ದ ಥಿಂಗ್ ಇಸ್, ಕರೆಕ್ಟ್ ಆಗಿರೋ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಅ ಬೆಟರ್ ಫ್ಯೂಚರ್ ಫಾರ್ ಅವರ್ ಚಿಲ್ಡ್ರನ್. ಇಲ್ಲ ನನಗೆ ಇವಾಗಲೇ 20 ವಯಸ್ಸು ಆಗ್ತಾ ಇದೆ, ನೀನು 40 ವಯಸ್ಸಿಗೆ ರಿಟೈರ್ ಆಗ್ಬೋದು. ಸರ್ ನಾನು ಇವಾಗಲೇ ಕಾಲೇಜ್ ಮುಗಿಸಿ ಬಂದಿದ್ದೀನಿ, ನನಗೆ ಏನಿಲ್ಲ, ನನಗೊಂದು 25,000 ರೂಪಾಯಿ ಸ್ಯಾಲ್ರಿ ಕೊಟ್ಟಿದ್ದಾರೆ, 20,000 ರೂಪಾಯಿ ಕೊಟ್ಟಿದ್ದಾರೆ, ಒಂದು 3,000 5,000 ಇನ್ ಕೇಸ್ ನಿಮ್ಗೇನೋ ಕಮಿಟ್ಮೆಂಟ್ ಇಲ್ಲ ಅಂದರೆ, ಇನ್ನೂ ಮದುವೆ ಆಗಿಲ್ಲ ಅಂದರೆ, ಇವಾಗ ತಾನೇ ಕಾಲೇಜ್ ಮುಗಿಸಿ ಬಂದಿದ್ದೀನಿ, ಅಪ್ಪ ಅಮ್ಮನ ಜೊತೆನೇ ಇರೋದು, ಚೆನ್ನೈಯಲ್ಲೇ ಇದ್ದೀನಿ, ಇಲ್ಲ ನಾನು ನನ್ನ ಸ್ವಂತ ಊರಲ್ಲೇ ಕೆಲಸಕ್ಕೆ ಸೇರಿದ್ದೀನಿ, 20,000 ಸಿಗ್ತಾ ಇದೆ ಅಂದರೆ ಇನ್ವೆಸ್ಟ್ ಅಟ್ಲೀಸ್ಟ್ 20% ಆಫ್ ಯೋರ್ ಕ್ಯಾಪಿಟಲ್. ಏನು ಸ್ಯಾಲ್ರಿ ಬರುತ್ತೋ ಅದರಲ್ಲಿ ಒಂದು 20% 25% ಎತ್ತಿ ಇವಾಗಲೇ ಏನು ಮಾಡಿ, ಗೋ ಫಾರ್ ಇನ್ವೆಸ್ಟ್ಮೆಂಟ್. ಒಂದು 3,000 5,000 ತೆಗೆದು ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡ್ ಬಂದ್ರೆ ಫಾರ್ ಅ ಪೀರಿಯಡ್ ಆಫ್ ನೆಕ್ಸ್ಟ್ 40-45 ಇಯರ್ಸ್ ಅಲ್ಲಿ ಯು ಕುಡ್ ಬಿ ಇನ್ ಅ ವೆರಿ ಸ್ಟ್ರಾಂಗ್ ಪೊಸಿಷನ್. ನೀವು ಒಂದು 20-25 ಇಯರ್ಸ್ ಆದ್ಮೇಲೆ ನೋಡಿದ್ರೆ ಒಂದು 25 ವರ್ಷ ಆದ್ಮೇಲೆ ನಿಮ್ಮ ಕೈಲಿ ಒಂದು 1.5 ಕೋಟಿ ಬರುತ್ತೆ. ಲೆಟ್ಸ್ ಅಡ್ಜಸ್ಟ್ ಒಂದು 7% ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ 50% ಹೋಗ್ಲಿ, ಇಲ್ಲ 60% ಹೋಗ್ಲಿ ಬಿಡಿ, ಆದ್ರೆ 60 ಲಕ್ಷ ರೂಪಾಯಿ ಕೈಯಲ್ಲಿ ಇದೆಯಲ್ಲ. ಇವಾಗ ನೀವು 20,000 ರೂಪಾಯಿ ಸ್ಯಾಲ್ರಿ ತೊಗೊಂತಾ ಇರೋರು 25 ವರ್ಷ ಆದ್ಮೇಲೆ 1 ಲಕ್ಷ 1.5 ಲಕ್ಷನೂ ತೊಗೊಂತಾ ಇರ್ಬೋದು. ಬಟ್ ಅಮೌಂಟ್ ಅಷ್ಟು ದೊಡ್ಡ ಅಮೌಂಟ್ ಸೇವ್ ಮಾಡಿರ್ತಾರೆ ಅಂದ್ರೆ ತುಂಬಾ ಜನ ಮಾಡಿರಲ್ಲ. ನೀವು ಹೋಗಿ ಕೇಳಿ, ಇದಕ್ಕೆ ಮುಂಚೆ ಇರೋ ಜನರೇಷನ್ಗೆ, ಇವಾಗ 40s ಅಲ್ಲಿ ಇರೋರು 45s ಅಲ್ಲಿ ಇರೋ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ, ಇದೆಲ್ಲ ನಾವು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಹೇಳೋದೇನಿಲ್ಲ, ಇದೆಲ್ಲ ನೀವು ನೋಡ್ತಾ ಇದ್ದೀರಾ, ಇಷ್ಟೊಂದು ವಿಷಯಗಳು ಕಲ್ತ್ಕೊತಾ ಇದ್ದೀರಾ. ಸೊ ಸ್ಟಾರ್ಟ್ ಅರ್ಲಿ ಆಸ್ ಪಾಸಿಬಲ್. ಇವಾಗ ನಾವು ಏನು ಮಾಡ್ತಿದ್ದೀವಿ, ಇನ್ ಕೇಸ್ 5,000 ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ 1,000 ರೂಪೀಸ್ ಇನ್ವೆಸ್ಟ್ ಮಾಡಿ, ನಿಮ್ಮ ಮಕ್ಳಿಗೋಸ್ಕರ, ಇಲ್ಲ ನಿಮಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ಯಾವುದಕ್ಕಾದ್ರೂ. ಲೆಟ್ಸ್ ಸೇ ಒಂದು 1,000 ಇಲ್ಲ 2,000 ಇನ್ವೆಸ್ಟ್ ಮಾಡಿದ್ರು ಕೂಡ ಒಂದು 1,23,000 ಇನ್ವೆಸ್ಟ್ ಮಾಡಿರ್ತೀರ 10 ವರ್ಷದಲ್ಲಿ. ಅದು ನಿಮ್ಗೆ ಏನಾಗುತ್ತೆ, ಡಬಲ್ ಆಗ್ಬಿಟ್ಟಿರುತ್ತೆ, 2,70,000 ಆಗಿರುತ್ತೆ ಇನ್ ಅ ಪೀರಿಯಡ್ ಆಫ್ 10 ಇಯರ್ಸ್. ಅದೇ ನೀವು ಲೆಟ್ಸ್ ಸೇ ನೀವು ಬರೀ 1,000 ರೂಪೀಸ್ ತಿಂಗಳು ಇನ್ವೆಸ್ಟ್ ಮಾಡಿದ್ರು ನೋ ಇಶ್ಯೂಸ್. ಅದೇ ನೀವು 1,000 ರೂಪೀಸ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಇನ್ 30 ಇಯರ್ಸ್ ಯು ವುಡ್ ಹ್ಯಾವ್ ಮೇಡ್ 65 lakhs. ಒಂದು ಫಾರ್ ಅ ಪೀರಿಯಡ್ ಆಫ್ 25 ಇಯರ್ಸ್ ಯು ವುಡ್ ಹ್ಯಾವ್ ಮೇಡ್ 30 lakhs. ಏನು ಬರೀ 1,000 ರೂಪಾಯಿ ಹಾಕ್ತಿದ್ದೀರಾ, ಅದು ಪೂರ್ತಿ ನೀವು 3 ಲಕ್ಷನೇ ಇನ್ವೆಸ್ಟ್ ಮಾಡಿರೋದು, ಅದೇ 10ರಷ್ಟು ಬಂದಿದೆ. ಬಟ್ ದ ಥಿಂಗ್ ಇಸ್, ನೀವು ಇನ್ವೆಸ್ಟ್ ಮಾಡಬೇಕು. ತುಂಬ ಜನ ಸ್ಟಾರ್ಟೇ ಮಾಡಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಕೊನೆವರೆಗೂ ನೋಡ್ಕೊತಾನೆ ಇರ್ತಾರೆ, ಮಾಡೋಕ್ಕಾಗಲ್ಲ. ದ ಥಿಂಗ್ ಇಸ್ ಟು ಸ್ಟಾರ್ಟ್ ಅರ್ಲಿ ಆಸ್ ಪಾಸಿಬಲ್. ಎಷ್ಟು ಬೇಗ ಮಾಡ್ತೀರೋ ಅಷ್ಟಕ್ಕಷ್ಟು ಬೇಗ ಯು ಕ್ಯಾನ್ ರೀಚ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್. ಇವಾಗ ನೋಡಿ, ಇವಾಗ ನಿಮ್ಮ ಮಕ್ಳಿಗೋ, ಇಲ್ಲ ನೀವು ಇವಾಗಲೇ ಕಾಲೇಜ್ ಮುಗಿಸಿದ್ದೀರಾ ಅಂದ್ರೆ, ಇಲ್ಲ ನೀವು ಆಲ್ರೆಡಿ 25-30 ವಯಸ್ಸು ಆಗಿದೆ ಅಂದ್ರೆ ಸ್ಟಾರ್ಟ್ ಮಾಡ್ಬೋದಾ ಅಂದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಹಾಕೋದು ಬೆಟರ್. ಯಾಕಂದ್ರೆ ನೀವು ಆಲ್ರೆಡಿ 30 ಇಯರ್ಸ್ ಮಿಸ್ ಮಾಡಿದ್ದೀರಾ. ಸರ್ ಇವಾಗ ನನಗೆ 30 ವಯಸ್ಸು ಆಗಿದೆ, ನಾನೇನ್ ಮಾಡಬೇಕು ಅಂದ್ರೆ 30 ಇಯರ್ಸ್ ಆಲ್ರೆಡಿ ಆಯ್ತು, ಇನ್ನೊಂದು 20 ಇಯರ್ಸ್ ಆದ್ಮೇಲೆ 50 ಇಯರ್ಸ್ ಆಗ್ಬಿಡುತ್ತೆ. ಅವಾಗ ನಿಮ್ದೇನು 20 ಇಯರ್ಸ್ ಗೋಲು 50 ಇಯರ್ಸ್ ಬದಲು 40 ಇಯರ್ಸ್ಗೆ ಆಗಬೇಕು ಅಂದರೆ ಯು ಹ್ಯಾವ್ ಟು ಡಬಲ್ ಇಯರ್ ಇನ್ವೆಸ್ಟ್ಮೆಂಟ್. ಸರಿ 3,000 ಹಾಕಬೇಕು ಅಂದ್ಕೊಂಡಿದ್ರೆ 5,000 ಆಗಿ ಹಾಕಿ. ಅವಾಗ ಇನ್ವೆಸ್ಟ್ಮೆಂಟ್ನ ಇನ್ನೂ ಸ್ವಲ್ಪ ನೀವು ಇನ್ಕ್ರೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಯುವರ್ ಗೋಲ್ಸ್ ಫಾಸ್ಟರ್. ಅಂಡ್ ಇಂಡೆಕ್ಸ್ ಫಂಡ್ ಆಗಿರೋದ್ರಿಂದ ಇಟ್ ಇಸ್ ಇವನ್ ಬೆಟರ್. ಸಿ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಹ್ಯಾವ್ ದ ಕಾನ್ಫಿಡೆನ್ಸ್ ಇನ್ ಇಂಡಿಯಾ. ಮೊದಲು ಇದನ್ನ ಅರ್ಥ ಮಾಡ್ಕೊಬೇಕು. ಇಂಡಿಯಾ ಮೇಲೆ, ಇಂಡಿಯನ್ ಎಕಾನಮಿ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇಂಡೆಕ್ಸ್ ಫಂಡ್ ಬರಬೇಕು. ಯಾಕಂದ್ರೆ ಇಂಡಿಯಾ ಇನ್ನೂ ಗ್ರೋ ಆಗ್ತಾ ಇದೆ. ಇಂಡಿಯನ್ ಎಕಾನಮಿ ಗ್ರೋ ಆಗುವಾಗ ಕಂಪನೀಸ್, ಅವಾಗ ಟಾಪ್ 50 ಕಂಪನೀಸ್ ಗ್ರೋ ಆಗತ್ತೆ ಅನ್ನೋ ನಂಬಿಕೆ ಇದ್ರೆ ದೆನ್ ಯು ಗೋ ಫಾರ್ ಇಂಡೆಕ್ಸ್ ಫಂಡ್ಸ್. ನನಗಿದೆ, ಇಂಡಿಯಾ ಇವತ್ತು ಇನ್ನೊಂದು ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ $1 ಟ್ರಿಲಿಯನ್ ಎಕಾನಮಿ ಆಗ್ಬೋದು. ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಅನಲಿಸ್ಟು ಅದೇ ಹೇಳ್ತಿದ್ದಾರೆ. ಸೊ ಇಂಡಿಯಾ ಇಸ್ ಇನ್ ಅ ಪ್ರೋಗ್ರೆಸಿವ್ ಸ್ಟೇಜ್. ಒಳ್ಳೆ ಮುಂದೆ ಹೋಗ್ತಾ ಇದೆ. ಸಿ, ಇದೇ ಕರೆಕ್ಟ್ ಆಗಿರೋ ಟೈಮ್. ಸೊ ವೆನ್ ದ ಕಂಟ್ರಿ ಬೂಮ್ಸ್, ಕಂಪನೀಸ್ ಬೂಮ್ ಆಗೋವಾಗ ದೆನ್ ವಿಲ್ ಡೆಫಿನೆಟ್ಲಿ ಬಿ ಇನ್ ಅ ವೆರಿ ಗುಡ್ ಸ್ಟ್ಯಾಂಡಿಂಗ್. ಸೊ ಅದಕ್ಕೆ ನೀವು ಕ್ರಾಶ್ ಬಗ್ಗೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಲೋ ಬಂದ್ರೇನು ಇನ್ವೆಸ್ಟ್ ಮಾಡ್ತೀವಿ, ಹೈ ಹೋದ್ರೇನು ಇನ್ವೆಸ್ಟ್ ಮಾಡ್ತೀವಿ. ಸೊ ಇವಾಗ ನೀವು ಮಾರ್ಕೆಟಿಗೆ ಏನು ಹೇಳ್ಬೋದು ಅಂದ್ರೆ, ನೀವು ಎಲ್ಲಿ ಬೇಕಾದ್ರೂ ಹೋಗು, ಆದ್ರೆ ಹೇಗೋ ನಾವು ಇನ್ವೆಸ್ಟ್ ಮಾಡ್ತೀವಿ. ಹೈ ಹೋದ್ರೂ ನಮ್ಗೆ ಸಮಸ್ಯೆ ಇಲ್ಲ, ಲೋ ಬಂದ್ರೂ ನಮ್ಗೆ ಸಮಸ್ಯೆ ಇಲ್ಲ. ಈ ಆಂಗಲ್ ಅಲ್ಲಿ ಹೋದ್ರೆ ನೀವು ನಿಮ್ಮೆಲ್ಲ ಎಮೋಷನಲ್ ಪಾಯಿಂಟ್ ನೀವು ಕಂಟ್ರೋಲ್ ಮಾಡ್ಕೊಬಹುದು. ಅದೇ ತರ ಇನ್ವೆಸ್ಟ್ಮೆಂಟ್ ಕೂಡ ನೀವು ಸಿಸ್ಟಮ್ಯಾಟಿಕ್ ಆಗಿ SIP ಮೆಥಡ್ ಅಲ್ಲಿ ಮಾಡ್ಕೊಂಡ್ಬರ್ಬೋದು. ಸೊ ಈ ತರ ಮಾಡಿದ್ರೆ ಯು ವಿಲ್ ಬಿ ಇನ್ ಅ ಬೆಟರ್ ಸ್ಟ್ಯಾಂಡರ್ಡ್. ಅದಕ್ಕೋಸ್ಕರನೇ ಈ ಫಾರ್ಮುಲಾ ಕೊಟ್ಟಿರೋದು. ಸೊ 5% ಪ್ಲಸ್ ಆದ್ರೂ ಬೈ ಮಾಡಿ, 5% ಮೈನಸ್ ಆಗೋ ಕೂಡ ಬೈ ಮಾಡಿ. ಸಮ್ಟೈಮ್ಸ್ ನಿಮಗೆ 2-3 ಚಾನ್ಸಸ್ ಒಂದೇ ತಿಂಗಳಲ್ಲಿ ಸಿಗುತ್ತೆ, 1 ತಿಂಗಳು ಬರೋದೇ ಇಲ್ಲ. ಫಂಡ್ಸ್ ಬ್ಯಾಕಪ್ ಏನ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು 1 ಲಕ್ಷ ಇದೆ, ಲಂಸಮ್ ಆಗಿ ಹಾಕ್ಬೋದಾ ಅಂದ್ರೆ ಇಲ್ಲ, ಒಂದು 50,000 ನೀವು ಲಂಸಮ್ ಆಗಿ ಹಾಕಿ 50,000 ಬ್ಯಾಕಪ್ ಅಲ್ಲಿ ಇಟ್ಕೊಂಡು SIP ಟೈಪ್ ಅಲ್ಲಿ ಹಾಕೊಂಡ್ಬರ್ಬೋದು. ಇವಾಗ ನಾನು ಹೇಳಿದ ಮೆಥಡ್ ಅಲ್ಲಿ ಏನಂದ್ರೆ, ಒಂದು ಚಾನ್ಸ್ ಅಲ್ಲಿ ನಿಮಗೆ 3 ಚಾನ್ಸಸ್ ಬಂತು ಅಂದ್ರೆ 15,000 ಹಾಕ್ಬೇಕಾಗಿರುತ್ತೆ. ತಕ್ಷಣ ನಿಮಗೆ ಆ ಟೈಮಲ್ಲಿ ಫಂಡ್ಸ್ ಹಾಕಕ್ಕಾಗಲ್ಲ. ಸೊ ಏನ್ ಮಾಡಿ ಅಂದ್ರೆ ಸೆಗ್ರಿಗೇಟ್ ಮಾಡ್ಕೊಳ್ಳಿ, 50% ಲಂಸಮ್, 50% ಇನ್ ಹ್ಯಾಂಡ್ ಅಂಡ್ ಮಂತ್ಲಿ SIP ಮೆಥಡ್. ಸೊ ಈ ತರ ಮಾಡ್ಕೊಂಡು ಬಂದ್ರೆ ರೆಗ್ಯುಲರ್ ಆಗಿ ಮಾಡುವಾಗ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ವೆರಿ ಗುಡ್ ಸ್ಟ್ಯಾಂಡರ್ಡ್. ಒಂದು ನೆಕ್ಸ್ಟ್ 20-25 ಇಯರ್ಸ್ ಆದ್ಮೇಲೆ ನೋಡಿದ್ರೆ ಒಂದು ಒಳ್ಳೆ ಅಮೌಂಟ್ ಇಂದಾನೆ ನೀವು ಸೆಟ್ಲ್ ಆಗ್ಬೋದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅಂಡ್ ಇದು ಬರೀ ಇಂಡೆಕ್ಸ್ ಫಂಡ್ ಮಾತ್ರ. ಇದೇ ನೀವು ಸ್ಟಾಕ್ಸ್ ತಗೊಂಡ್ರೆ ಇಟ್ ಹ್ಯಾಸ್ ಬೂಮ್ಡ್ ಇನ್ ಅ ವೆರಿ ಹೈ ಮೆಥಡ್. ಇವಾಗ ಇದರಲ್ಲಿ ಡಿವಿಡೆಂಡ್ ಯೀಲ್ಡಿಂಗ್ ಸ್ಟಾಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ITC ತಗೊಳ್ಳಿ, ಇಲ್ಲ ಟೈಟನ್ ಎಲ್ಲ ತಗೊಂಡು ನೋಡಿದ್ರೆ, ನೀವು ರಾಕೇಶ್ ಜುಂಜುನ್ವಾಲಾ ಹಿಸ್ಟ್ರಿ ತಗೊಂಡು ನೋಡಿದ್ರೆ
ಅದೆಲ್ಲ ಎಷ್ಟೋ ಬೂಮ್ ಆಗಿದೆ. ಸೊ ಆ ಥರ ಬೂಮಲ್ಲಿ ನಮಗೆ ಸಿಕ್ತು ಅಂದರೆ ಯು ಆರ್ ಗೋಯಿಂಗ್ ಟು ಮೇಕ್ ಹ್ಯೂಜ್ ಅಮೌಂಟ್ ಆಫ್ ರಿಟರ್ನ್ಸ್. ಇದಕ್ಕಿಂತ ಹೈ ವ್ಯಾಲ್ಯೂ ರಿಟರ್ನ್ಸ್ ನಿಮಗೆ ಸ್ಟಾಕ್ಸಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ ತೊಗೊಬೇಕು. ಇವಾಗ ಕೆಲವು ಸ್ಟಾಕ್ಸ್ ತೊಗೊಂಡ್ರೆ, ಇವಾಗ ನಾವು ಕೊಟ್ಟಿರೋ ಪೆನಿ ಸ್ಟಾಕ್ಸ್ ಕೂಡ ಗೊತ್ತು, ಟಾಪ್ ಪಿಕ್ಸಲ್ಲೂ ನೋಡಿರ್ತೀರಾ, BCG ಎಲ್ಲ ನೋಡಿರ್ತೀರಾ, 8 ರೂಪಾಯಿಗೆ ತೊಗೊಂಡಿದ್ದು 200 ರೂಪಾಯಿಗೆ ಹೋಯ್ತು. ಅದೆಲ್ಲ ಒಂದು 1.5 years 2 years ಅಲ್ಲಿ ಆಗಿದ್ದು. ಸೊ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಎಲ್ಲ ಇನ್ನೂ ನಾವು ಹೋಗಿ ನಮ್ಮನ್ನು ಸೇರಿಸೋ ವಿಷಯ ಯಾವುದು ಅಂದರೆ ಅದು ಸ್ಟಾಕ್ಸ್. ಆದರೆ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಯಾಕೆಂದರೆ ಸ್ಟಾಕ್ ಪಿಕ್ಕಿಂಗ್ ಇಸ್ ಅನ್ ಆರ್ಟ್. ಅದೊಂದು ಕಲೆ ಥರ. ನೀವು ಹೋಗಿ ಅದನ್ನು ಹೇಗೆ ಪಿಕ್ ಮಾಡ್ತೀರಾ, ಹೇಗೆ ಅನಲೈಸ್ ಮಾಡ್ತೀರಾ, ಎಷ್ಟಕ್ಕೆ ಹೋಗುತ್ತೆ, ಇನ್ನೂ ಹೈ ಹೋಗುತ್ತಾ, ಲೋ ಬರುತ್ತಾ, ಇದೆಲ್ಲ ನೋಡಿ ಅನಲೈಸ್ ಮಾಡಿ ತೊಗೊಳ್ಳೋರಿಗೆ ಡೆಫಿನೆಟ್ಲಿ ನಿಮಗೆ ಇನ್ನೂ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಆ ಥರನೂ ವಿಷಯಗಳಿದೆ. ಅದು ಸ್ಟಾಕ್ ಪಿಕ್ಕಿಂಗ್. ಅದು ಮುಂಚೆನೇ ಹೇಳಿದ್ರೆ ಅದು ಸ್ವಲ್ಪ ಕಷ್ಟವಾದ ವಿಷಯ. ಸೊ ಅದಕ್ಕೆ ಗೊತ್ತಿಲ್ಲ ಅಂದರೆ ಸ್ಟಾಕ್ ಪಿಕ್ ಮಾಡಬೇಡಿ. ನಾನು ಕೊಟ್ಟಿರೋ ಸಜೆಷನ್ಸ್ ಎಲ್ಲ ನೋಡಿದ್ರೆ ಮೈ ಪಾಯಿಂಟ್ ಆಫ್ ವ್ಯೂ ಅದನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ನೀವು ಬೇಕಂದ್ರೆ ರಿಸರ್ಚ್ ಮಾಡಿ ನೀವು ಧಾರಾಳವಾಗಿ ತೊಗೊಬೋದು.